ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಜನಶಕ್ತಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಸಂವಹನ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಸುಧಾಗೌಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಜನಶಕ್ತಿ ನ್ಯೂಸ್ ಚಾನೆಲ್ ವತಿಯಿಂದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ನಾವು ಒಂದು ಸರ್ಕಾರಿ ಶಾಲೆಗೆ ಬಂದಿದ್ದೀವಿ. ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ, ತೋಟಗೆರೆ, ಬೆಂಗಳೂರು. ಈ ಶಾಲೆಯ ವಿದ್ಯಾರ್ಥಿಗಳು ಇವತ್ತಿನ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಿದ್ರೆ ಇನ್ಯಾಕೆ ತಡ, ಮಕ್ಕಳನ್ನು ಕಾಯಿಸೋದು ಬೇಡ, ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬನ್ನಿ, ನಮ್ಮ ವಿದ್ಯಾರ್ಥಿಗಳನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡ್ತೀನಿ. ಕಾರ್ಯಕ್ರಮವನ್ನು ಶುರು ಮಾಡೋಣ. ವಿದ್ಯಾರ್ಥಿಗಳೇ, ಎಲ್ರಿಗೂ ವೆಲ್ಕಮ್ ನಮ್ಮ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ. ಸೊ ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ. ನಮ್ಮ ಎ ತಂಡ, ಹಾಗೆ ಬಿ ತಂಡ, ಸಿ ತಂಡ, ಹಾಗೆ ಡಿ ತಂಡ. ಸೊ 4 ತಂಡಗಳು ಇಲ್ಲಿ ಕೂತಿದೆ. ಸೊ ಮೊದಲಿಗೆ ನಮ್ಮ ಸ್ಟೂಡೆಂಟ್ಸ್ನ ಪರಿಚಯ ಮಾಡಿಕೊಡ್ತೀನಿ. ಎ ತಂಡ, ನಿಮ್ಮ ಪರಿಚಯ. ನನ್ನ ಹೆಸರು ನಿರಂಜನ್ ಎಸ್.ಎನ್. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ, ತೋಟಗೆರೆ, ಬೆಂಗಳೂರು ಉತ್ತರ ವಲಯ 4. ನನ್ನ ಹೆಸರು ವರ್ಷ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ, ಬೆಂಗಳೂರು ಉತ್ತರ 4. ನನ್ನ ಹೆಸರು ಸಂಗಮೇಶ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ, ತೋಟಗೆರೆ, ಬೆಂಗಳೂರು ಉತ್ತರ ವಲಯ 4. ನನ್ನ ಹೆಸರು ಕುಶಾಲ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ, ತೋಟಗೆರೆ. ನನ್ನ ಹೆಸರು ನಾಗಾರ್ಜುನ್. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ, ತೋಟಗೆರೆ, ಬೆಂಗಳೂರು ಉತ್ತರ ವಲಯ 4. ನನ್ನ ಹೆಸರು ಮುನ್ಷ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ, ಬೆಂಗಳೂರು ಉತ್ತರ ವಲಯ 4. ನನ್ನ ಹೆಸರು ಲೋಕೇಶ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ, ತೋಟಗೆರೆ, ಬೆಂಗಳೂರು ಉತ್ತರ ವಲಯ 4. ನನ್ನ ಹೆಸರು ನವ್ಯಶ್ರೀ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ, ಉತ್ತರ ವಲಯ 4. ರೆಡಿ? ನಿಮ್ಮ ಮೊದಲ ಪ್ರಶ್ನೆ ನಮ್ಮ ಎ ತಂಡಕ್ಕೆ. 2026ರಲ್ಲಿ ನಡೆದ ಶ್ರೇಷ್ಠ ಫಿಫಾ ವಿಶ್ವಕಪ್ ಆಟ ಯಾವುದಕ್ಕೆ ಸಂಬಂಧಿಸಿದೆ? ಪ್ರಶ್ನೆ ಮತ್ತೊಮ್ಮೆ. 2026ರಲ್ಲಿ ನಡೆದ ಶ್ರೇಷ್ಠ ಫಿಫಾ ವಿಶ್ವಕಪ್ ಆಟ ಯಾವುದಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್ ಹೀಗಿದೆ. ಆಪ್ಷನ್ 1 ಕ್ರಿಕೆಟ್, ಆಪ್ಷನ್ 2 ಫುಟ್ಬಾಲ್, ಆಪ್ಷನ್ 3 ಚೆಸ್, ಆಪ್ಷನ್ 4 ಟೆನ್ನಿಸ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಫುಟ್ಬಾಲ್. ಹಾಂ, ಫುಟ್ಬಾಲ್. ಜೋರಾಗಿ ಹೇಳಿ. ಫುಟ್ಬಾಲ್. ಫುಟ್ಬಾಲ್ ಕರೆಕ್ಟಾ? 100%? ಓಕೆ, ಕಂಗ್ರ್ಯಾಚುಲೇಷನ್ಸ್, ಕರೆಕ್ಟ್ ಆನ್ಸರ್. ಓಕೆ, ಸೊ ಮೈಕ್ನ ಬಿ ತಂಡಕ್ಕೆ ಪಾಸ್ ಮಾಡಿ. ಸೊ ಬಿ ತಂಡ, ನಿಮಗೆ ನಮ್ಮ ಮೊದಲ ಪ್ರಶ್ನೆ. ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿದೆ? ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿದೆ? ನಿಮ್ಮ ಆಪ್ಷನ್ಸ್. ಆಪ್ಷನ್ 1 ರಾಮನಗರ, ಆಪ್ಷನ್ 2 ಬೆಂಗಳೂರು, ಆಪ್ಷನ್ 3 ಮೈಸೂರು, ಆಪ್ಷನ್ 4 ಬೆಳಗಾವಿ. ಬೆಂಗಳೂರು. ಜೋರಾಗಿ ಹೇಳಬೇಕು. ಬೆಂಗಳೂರು. ಬೆಂಗಳೂರು ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ಮೈಕ್ನ ಸಿ ತಂಡಕ್ಕೆ ಪಾಸ್ ಮಾಡಿ. ಸೊ ಸಿ ತಂಡ, ನಿಮ್ಮ ಮೊದಲ ಪ್ರಶ್ನೆ. AI ಎಂಬ ಪದದ ಅರ್ಥ ಏನು? ಸೊ ಇವಾಗೆಲ್ಲ AI ಕೇಳಿರ್ತೀರಾ. ಸೊ ಅದರ ಒಂದು ಅರ್ಥ ಏನು ಅನ್ನೋದನ್ನು ಹೇಳಬೇಕು. ಸೊ ನಿಮ್ಮ ಆಪ್ಷನ್ಸ್ ಹೀಗಿದೆ. ಆಪ್ಷನ್ 1 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಪ್ಷನ್ 2 ಆಟೋನಮಿ ಇಂಟೆಲಿಜೆನ್ಸ್, ಆಪ್ಷನ್ 3 ಏರ್ ಇಂಡಿಯಾ ಇಂಟೆಲಿಜೆನ್ಸ್, ಆಪ್ಷನ್ 4 ಹಾರ್ಟಿಕಲ್ಚರ್ ಇಂಟೆಲಿಜೆನ್ಸ್. ಆಪ್ಷನ್ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ವಾವ್, ಸೂಪರ್ ಬಿಡಿ. ಎಳೆ ಮಕ್ಕಳು ಕೇಳಿದ್ರೆ ಹೇಳ್ತಾರೆ ಆನ್ಸರ್. ಸೊ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಓಕೆ, ಸೊ ನಮ್ಮ ಡಿ ತಂಡಕ್ಕೆ ನಮ್ಮ ಮೊದಲ ಪ್ರಶ್ನೆ. ವಿಂಬಲ್ಡನ್ ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದೆ? ಕೇಳಿದಿರಾ? ವಿಂಬಲ್ಡನ್ ಟ್ರೋಫಿ. ಈ ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್ ಹೀಗಿದೆ. ಆಪ್ಷನ್ 1 ಕ್ರಿಕೆಟ್, ಆಪ್ಷನ್ 2 ಟೆನ್ನಿಸ್, ಆಪ್ಷನ್ 3 ಫುಟ್ಬಾಲ್, ಆಪ್ಷನ್ 4 ಹಾಕಿ. ಹಾಕಿ. ಹಾಕಿ ಕೇಳಿದಿರಾ? ವಿಂಬಲ್ಡನ್ ಟ್ರೋಫಿ ಬಗ್ಗೆ ಕೇಳಿಲ್ಲ. ನೋ ಐಡಿಯಾ. ಓಕೆ, ಸೊ ಹಾಕಿ ಅಂತ ಹೇಳ್ತಾ ಇದ್ದೀರಾ. ಐ ಆಮ್ ಸೋ ಸಾರಿ, ನಿಮ್ಮ ಹತ್ರ ತಪ್ಪು. ನೋಡ ನಮ್ಮ ಎ ತಂಡದವರು ಇದಕ್ಕೆ ಆನ್ಸರ್ ಮಾಡ್ತಾರಾ ಅಂತ. ವಿಂಬಲ್ಡನ್ ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ 1 ಕ್ರಿಕೆಟ್, ಆಪ್ಷನ್ 2 ಟೆನ್ನಿಸ್,
ಆಪ್ಷನ್ 3 ಫುಟ್ಬಾಲ್, ಆಪ್ಷನ್ 4 ಹಾಕಿ. ಮ್ಯಾಮ್ ಆಪ್ಷನ್ಸ್ ಇನ್ನೊಂದ್ಸಲ ಹೇಳಿ. ಆಪ್ಷನ್ 1 ಕ್ರಿಕೆಟ್, ಆಪ್ಷನ್ 2 ಟೆನ್ನಿಸ್, ಆಪ್ಷನ್ 3 ಫುಟ್ಬಾಲ್, ಆಪ್ಷನ್ 4 ಹಾಕಿ. ಅವ್ರು ಹಾಕಿ ಅಂತ ಹೇಳಿದ್ರು, ಅದು ರಾಂಗ್ ಆನ್ಸರ್. ಟೆನ್ನಿಸ್. ಟೆನ್ನಿಸ್, ವಾವ್, ಕಂಗ್ರ್ಯಾಚುಲೇಷನ್ಸ್, ಸರಿಯಾದ ಉತ್ತರ. ಓಕೆ, ಸೊ ಇವಾಗ ಎಲ್ಲರಿಗೂ ಒಂದೊಂದು ಪ್ರಶ್ನೆ ಮುಗಿದಿದೆ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ನಿಮಗೆ ಬರುತ್ತೆ. ಎಸ್ ಜಾನಕಿ ಕೇಳಿದ್ದೀರಾ ಅಲ್ವಾ? ರೀಸೆಂಟಾಗಿ ಅವರು ನಮ್ಮನ್ನು ಬಿಟ್ಟು ಹೋದರು. ಎಸ್ ಜಾನಕಿ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದ್ದಾರೆ? ನಿಮ್ಮ ಆಪ್ಷನ್ಸ್ ಹೀಗಿದೆ. ಆಪ್ಷನ್ 1 ಭರತನಾಟ್ಯ, ಆಪ್ಷನ್ 2 ಕರಾಟೆ, ಆಪ್ಷನ್ 3 ಹಾಡುಗಾರಿಕೆ, ಆಪ್ಷನ್ 4 ನಾಟಕಕ್ಕೆ. ಹಾಡುಗಾರಿಕೆ. ಎಸ್, ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಎಸ್ ಜಾನಕಿ ಸುಮಾರು 48,000 ಹಾಡುಗಳನ್ನು ಹಾಡಿಗೆ ಅಂತಲೇ ತಮ್ಮ ಇಡೀ ಬದುಕನ್ನು ಕಳೆದಂಥವ್ರು. ಓಕೆ, ಸೊ ನಮ್ಮ ಎರಡನೇ ಪ್ರಶ್ನೆ ಈ ತಂಡಕ್ಕೆ. ಒಂದು ದೇಶ ಒಂದು ಚುನಾವಣೆ ಜಾರಿಗೆ ತರುವ ಉದ್ದೇಶದಿಂದ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮಸೂದೆ ಮಂಡಿಸಲಾಗಿದೆ? ಅರ್ಥ ಆಯ್ತಾ ಪ್ರಶ್ನೆ? ಇನ್ನೊಮ್ಮೆ ಹೇಳ್ತೀನಿ. ಒಂದು ದೇಶ ಒಂದು ಚುನಾವಣೆ ಜಾರಿಗೆ ತರುವ ಉದ್ದೇಶದಿಂದ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಗಿದೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ 1 129ನೇ ಸಂವಿಧಾನ ತಿದ್ದುಪಡಿ ಮಸೂದೆ, ಆಪ್ಷನ್ 2 130ನೇ ತಿದ್ದುಪಡಿ ಮಸೂದೆ, ಆಪ್ಷನ್ 3 131ನೇ ತಿದ್ದುಪಡಿ ಮಸೂದೆ, ಆಪ್ಷನ್ 4 139ನೇ ತಿದ್ದುಪಡಿ ಮಸೂದೆ. ಆಪ್ಷನ್ ಇನ್ನೊಂದ್ಸತಿ ಹೇಳ್ತಾರೆ. ಆಪ್ಷನ್ 1 129ನೇ ಸಂವಿಧಾನ ತಿದ್ದುಪಡಿ ಮಸೂದೆ, ಆಪ್ಷನ್ 2 130ನೇ ಸಂವಿಧಾನ ತಿದ್ದುಪಡಿ ಮಸೂದೆ, ಆಪ್ಷನ್ 3 131, ಆಪ್ಷನ್ 4 139. 131. 131 ರಾಂಗ್ ಆನ್ಸರ್. ನಿಮ್ಮ ಪ್ರಶ್ನೆಯನ್ನು ಸಿ ತಂಡಕ್ಕೆ ಪಾಸ್ ಮಾಡಿ. ಪ್ರಶ್ನೆ ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ್ತೀನಿ. ಒಂದು ದೇಶ ಒಂದು ಚುನಾವಣೆ ಜಾರಿಗೆ ತರುವ ಉದ್ದೇಶದಿಂದ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಗಿದೆ? ನಿಮ್ಮ ಆಪ್ಷನ್ಸ್: 1 129ನೇ ಸಂವಿಧಾನ ತಿದ್ದುಪಡಿ ಮಸೂದೆ, ಆಪ್ಷನ್ 2 130ನೇ ಸಂವಿಧಾನ ತಿದ್ದುಪಡಿ ಮಸೂದೆ, ಆಪ್ಷನ್ 3 131, ಆಪ್ಷನ್ 4 139. ಆಪ್ಷನ್ ಡಿ 139. ಆಪ್ಷನ್ ಡಿ ಅಂದರೆ ಆಪ್ಷನ್ 4 139. ಐ ಸೋ ಸಾರಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 129ನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡೋದ್ರ ಮುಖಾಂತರ ಒಂದು ದೇಶ ಒಂದು ಚುನಾವಣೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಉದ್ದೇಶ ಇದೆ. ಓಕೆ, ಪರವಾಗಿಲ್ಲ, ಸ್ವಲ್ಪ ಟಫ್ ಇತ್ತು ಕ್ವಶನ್ಸು. ನಮ್ಮ ನೆಕ್ಸ್ಟ್ ಕ್ವಶನ್ ನಿಮಗೇನೆ ಪಾಸ್ ಆಗಿತ್ತಲ್ವಾ? ಓಕೆ, RTI ಮಾಹಿತಿ ಹಕ್ಕು ಕಾಯ್ದೆ ದೇಶಾದ್ಯಂತ ಎಷ್ಟರಲ್ಲಿ ಜಾರಿಗೊಳಿಸಲಾಯಿತು? ಅಂದರೆ ಯಾವಾಗ ಈ ಕಾಯ್ದೆ ಜಾರಿಗೆ ಬಂತು? ನಿಮ್ಮ ಆಪ್ಷನ್ಸ್ ಹೀಗಿದೆ. ಆಪ್ಷನ್ 1 2005, ಆಪ್ಷನ್ 2 2025, ಆಪ್ಷನ್ 3 2015, ಆಪ್ಷನ್ 4 1990. ಆಪ್ಷನ್ ಇನ್ನೊಂದ್ಸತಿ ಹೇಳಿ. ಆಪ್ಷನ್ 1 2005, ಆಪ್ಷನ್ 2 2025, ಆಪ್ಷನ್ 3 2015, ಆಪ್ಷನ್ 4 1990. ಆಪ್ಷನ್ ಡಿ 1990. ಆಪ್ಷನ್ 1999 ರಾಂಗ್ ಆನ್ಸರ್. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಿ. ಅರ್ಥ ಆಯ್ತಾ? RTI ಮಾಹಿತಿ ಹಕ್ಕು ಕಾಯ್ದೆ ದೇಶಾದ್ಯಂತ ಎಷ್ಟರಲ್ಲಿ ಜಾರಿಗೆ ಬಂತು? ನಿಮ್ಮ ಆಪ್ಷನ್ಸ್ ಹೇಗಿದೆ. ಆಪ್ಷನ್ 1 2005, ಆಪ್ಷನ್ 2 2025, ಆಪ್ಷನ್ 3 2015, ಆಪ್ಷನ್ 4 1990. 2005. ಎಸ್, ರೈಟ್ ಆನ್ಸರ್. 2005ರಲ್ಲಿ RTI ಮಾಹಿತಿ ಹಕ್ಕು ಕಾಯ್ದೆ ದೇಶಾದ್ಯಂತ ಜಾರಿಗೆ ಬಂತು. ಓಕೆ, ಸೊ ಇದು ನಿಮ್ಮ ಪಾಸ್ ಪ್ರಶ್ನೆ. ಸೊ ಈಗ ನಿಮ್ಮ ಪ್ರಶ್ನೆ: ಭಾರತದ ಯಾವ ರಾಜ್ಯ ನೋ ಹೆಲ್ಮೆಟ್ ನೋ ಪೆಟ್ರೋಲ್ ಎಂಬ ಅಭಿಯಾನವನ್ನು ಆರಂಭಿಸಿದೆ? ಪ್ರಶ್ನೆ ಮತ್ತೊಮ್ಮೆ: ಭಾರತದ ಯಾವ ರಾಜ್ಯ ನೋ ಹೆಲ್ಮೆಟ್ ನೋ ಪೆಟ್ರೋಲ್ ಎಂಬ ಅಭಿಯಾನವನ್ನು ಆರಂಭಿಸಿದೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಉತ್ತರ ಪ್ರದೇಶ್, ಆಪ್ಷನ್ 4 ಡೆಲ್ಲಿ. ಕರೆಕ್ಟಾ? ಎಲ್ಲ ಗೆಸ್ ಮಾಡ್ತಿದ್ದೀರಾ? ಕಾನ್ಫಿಡೆನ್ಸಾಗಿ ಹೇಳಬೇಕು. ಡೆಲ್ಲಿನೇ. ಓಕೆ, ಡೆಲ್ಲಿನೇ ಕರೆಕ್ಟ್ ಆನ್ಸರ್. ಓಕೆ,
ಸೊ ಯೋಚನೆ ಮಾಡಿ ಹೇಳಬೇಕು ಆನ್ಸರ್ನ, ಟೆನ್ಷನ್ ಮಾಡ್ಕೋಬೇಡಿ. ಓಕೆ, ಸೊ ನಮ್ಮ ನೆಕ್ಸ್ಟ್ ಪ್ರಶ್ನೆ ನಮ್ಮ ಎ ತಂಡಕ್ಕೆ. ಮಾನವ ದೇಹದ ಸಾಮಾನ್ಯ ತಾಪ ಎಷ್ಟು? ಅರ್ಥ ಆಯ್ತಾ? ಮಾನವ ದೇಹದ ಸಾಮಾನ್ಯ ತಾಪ ಎಷ್ಟು? ನಿಮ್ಮ ಆಪ್ಷನ್ಸ್: ಆಪ್ಷನ್ 1 27 ಡಿಗ್ರಿ ಸೆಲ್ಸಿಯಸ್ ಅಂದರೆ 27, ಆಪ್ಷನ್ 2 37 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ 3 47 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ 4 57 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಎ 27. ಆಪ್ಷನ್ ಎ ಕಾನ್ಫಿಡೆಂಟಾ ಇಲ್ಲ ಗೆಸ್ಸಾ? ಗೆಸ್. ನಿಮ್ಮ ಗೆಸ್ ತಪ್ಪಾಗಿದೆ, ಉತ್ತರ ತಪ್ಪಾಗಿದೆ. ಪಾಸ್ ಮಾಡಿ ಪ್ರಶ್ನೆನ. ಮಾನವ ದೇಹದ ಸಾಮಾನ್ಯ ತಾಪ ಎಷ್ಟು ಅಂದರೆ ಟೆಂಪ್ರೇಚರ್? ಆಪ್ಷನ್ 1 27 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ 2 37 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ 3 47 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ 4 57 ಡಿಗ್ರಿ ಸೆಲ್ಸಿಯಸ್. 37 ಡಿಗ್ರಿ ಸೆಲ್ಸಿಯಸ್. 37 ಡಿಗ್ರಿ ಸೆಲ್ಸಿಯಸ್. ಓದಿದ್ರಾ? ಹಾಗಿದ್ರೆ ರೈಟ್ ಆನ್ಸರ್. ಎಸ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ನಿಮಗೆ ಅದು ಪಾಸ್ ಆಗಿತ್ತಲ್ವ ಪ್ರಶ್ನೆ? ಓಕೆ, ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಟೆಲಿಸ್ಕೋಪ್ ಗೊತ್ತಿದೆ ಅಲ್ಲ ಎಲ್ಲರಿಗೂ? ಟೆಲಿಸ್ಕೋಪ್ನ ಉಪಯೋಗ ಏನು? ನಿಮ್ಮ ಆಪ್ಷನ್ 1 ಹೃದಯ ಬಡಿತ ಅಳೆಯುವ ಸಾಧನ, ಆಪ್ಷನ್ 2 ಬಾಹ್ಯಾಕಾಶದಲ್ಲಿರುವ ಕಾಯಗಳ ವೀಕ್ಷಣೆ ಮಾಡಲು ಬಳಸುವ ಸಾಧನ, ಆಪ್ಷನ್ 3 ಶಕ್ತಿ ಅಳೆಯುವ ಸಾಧನ, ಆಪ್ಷನ್ 4 ತಾಪ ಅಳೆಯುವ ಸಾಧನ. ಆಪ್ಷನ್ 2 ಬಾಹ್ಯಾಕಾಶದಲ್ಲಿರುವ ಕಾಯಗಳ ವೀಕ್ಷಣೆ ಮಾಡಲು ಬಳಸುವ ಸಾಧನ. ಎಸ್, ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಜೋಶ್ ಹೀಗೆ ಇರಲಿ, ಕರೆಕ್ಟಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಿ. ಬಾಹ್ಯಾಕಾಶದಲ್ಲಿರುವ ಕಾಯಗಳ ವೀಕ್ಷಣೆ ಮಾಡೋಕ್ಕೆ ನಾವು ಟೆಲಿಸ್ಕೋಪನ್ನು ಬಳಸ್ತೀವಿ. ಸೊ ಕರೆಕ್ಟಾಗಿ ಆನ್ಸರ್ ಮಾಡಿದರೆ ಸೊ 10 ಪ್ರಶ್ನೆ ಮುಗಿದಿದೆ. ಸೊ ಇಲ್ಲಿಗೆ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದ ಮೊದಲ ಸುತ್ತು ಮುಕ್ತಾಯ ಆಗಿದೆ. ಸೊ ಮೊದಲ ಸುತ್ತಿನಲ್ಲಿ ಯಾವ್ಯಾವ ತಂಡ ಎಷ್ಟೆಷ್ಟು ಅಂಕಗಳನ್ನು ಗಳಿಸಿದ್ದಾರೆ ಅಂಥೇಳಿ ತಿಳ್ಕೊಳ್ಳೋಣ. ನಮ್ಮ ಮೊದಲ ಸುತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಗಳಿಸಿರುವಂಥ ಅಂಕ ಎ ತಂಡಕ್ಕೆ 5 ಅಂಕ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್. ಬಿ ತಂಡಕ್ಕೂ 5 ಅಂಕಗಳು ಸಿಕ್ಕಿದೆ. ಜೋರಾದ ಚಪ್ಪಾಳೆ ಬರಲಿ. ಸಿ ತಂಡ 2 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಜೋಶ್ ಇರಲಿ, ನೆಕ್ಸ್ಟ್ ಇನ್ನು 3 ರೌಂಡ್ ಇದೆ. ಡಿ ತಂಡ 3 ಅಂಕಗಳನ್ನು ಪಡ್ಕೊಂಡಿದ್ದೀರಾ.